ನಾನು ಇವತ್ತು ಪೋಸ್ಟ್ ವೈರಲ್ ಆರ್ಥರೈಟಿಸ್ ಇದೊಂದು ಕಾಮನ್ನಾಗಿ ಕಾಣುವಂಥ ಜಾಯಿಂಟ್ ಪೇನ್ ಆಗಿ ಆರ್ಥರೈಟಿಸ್ ಇರ್ಬೋದು. ಇದರ ಬಗ್ಗೆ ಸುಮಾರು ಡೌಟ್ಸ್ ಇರ್ತದೆ. ಇದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಏನಿದೆ ಪೋಸ್ಟ್ ವೈರಲ್ ಆರ್ಥರೈಟಿಸ್, ಹೆಸರು ಹೇಳ್ದಂಗೆ ಒಂದು ಇನ್ಫೆಕ್ಷನ್ ಇಲ್ಲ ವೈರಲ್ ಇನ್ಫೆಕ್ಷನ್ ಬಂದು ಹೋದ ನಂತರ ಬರುವಂಥ ಜಾಯಿಂಟ್ ಪೇನ್ ಆರ್ಥರೈಟಿಸ್. ಮೊದಲಿಗೆ ಆರ್ಥರೈಟಿಸ್ ಅನ್ನೋದು ಒಂದು ರೋಗ ಲಕ್ಷಣ. ಏನಾದರೆ ಜಾಯಿಂಟ್ ಪೇನ್, ಊತ ಈ ಥರ ಕಾಣ್ತದೆ. ಎಕ್ಸಾಂಪಲ್, ಇವಾಗ ಒಬ್ಬೊಬ್ಬರಿಗೆ ಬಾಯಲ್ಲಿ ಹುಣ್ಣು ಆಗ್ಬೋದು, ಇಲ್ಲ ರ್ಯಾಷಸ್ ಬರ್ಬೋದು. ಅದೇ ರೀತಿ ಒಂದು ರೋಗದ ಲಕ್ಷಣ ಇದು ಆರ್ಥರೈಟಿಸ್. ಇದು ಮುಂತಾದ ಕಾರಣದಿಂದ ಆಗ್ಬೋದು. ರುಮಟಾಯ್ಡ್ ಆರ್ಥರೈಟಿಸ್, ಕನೆಕ್ಟಿವ್ ಟಿಶ್ಯೂ ಡಿಸೀಸ್. ಅದರಲ್ಲಿ ಒಂದು ಸಣ್ಣ ಭಾಗ ಒಂದು ಪೋಸ್ಟ್ ವೈರಲ್ ಆರ್ಥರೈಟಿಸ್. ಇದು ಯಾವಾಗ ಯಾರಲ್ಲಿ ಕಾಣ್ತದೆ? ಇವಾಗ ವೈರಲ್ ಇನ್ಫೆಕ್ಷನ್ ಅಂತಂದರೆ ಉದಾಹರಣೆಗೆ ಸುಮಾರು ವೈರಲ್ ಇನ್ಫೆಕ್ಷನ್ ಇದೆ. ಒಂದು ಸಣ್ಣ ಎಕ್ಸಾಂಪಲ್ ಅಂದರೆ ಡೆಂಗ್ಯೂ ಇಲ್ಲ ಬೇರೆ ಸಣ್ಣ ವೈರಲ್ ಇನ್ಫೆಕ್ಷನ್ ಇರ್ಬೋದು. ಈಗ ಯಾವುದೇ ವೈರಲ್ ಇನ್ಫೆಕ್ಷನ್ ಆದರೆ ಆ ಪೇಷಂಟ್ಗೆ ಅವತ್ತು ಜ್ವರ ಆಗಲಿ, ಇಲ್ಲ ಮೈಕೈ ನೋವಾಗಲಿ, ಬೆನ್ನು ನೋವಾಗೋದು, ಇಲ್ಲ ರ್ಯಾಷಸ್ ಬರೋದು ಒಂದು 3 ರಿಂದ 5 ದಿನ ಕಾಣ್ತದೆ. ಇದು ನನಗೂ ಆಗಿರ್ತದೆ, ಇಲ್ಲ ಯಾರಿಗೆ ಚಿಕ್ಕ ಮಕ್ಕಳಾಗಲಿ ದೊಡ್ಡವ್ರಿಗಾದರೂ ಕೂಡ ಕಾಣ್ತದೆ. ಒಂದು 80 ರಿಂದ 90 ಪೇಷಂಟ್ಸ್, 100ರಲ್ಲಿ 80 ರಿಂದ 90 ಜನ ಪೇಷಂಟ್ಸ್ಗೆ ಇದು ಆಲ್ಮೋಸ್ಟ್ ಒಂದು 5 ದಿನ 7 ದಿನದಲ್ಲೇ ಎಲ್ಲ ಸೆಟ್ಲ್ ಆಗ್ತದೆ. ಬಟ್ ಇನ್ನು ಕೆಲವರಲ್ಲಿ 10 ರಿಂದ 20% ಜನ, 100ರಲ್ಲಿ 10 ರಿಂದ 20% ಜನಕ್ಕೆ ಜ್ವರ ಬಂದು ಹೋದ ನಂತರ ಜಾಯಿಂಟ್ ಪೇನ್ ಆಗೋದು, ಇಲ್ಲ ಮಂಡಿಗೆ ಊದ್ಕೊಳ್ಳೋದು, ಇಲ್ಲ ಆ್ಯಂಕಲ್ಸ್ ಊದ್ಕೊಳ್ಳೋದು, ನಡೆದಾಡೋಕ್ಕೆ ತುಂಬ ಕಷ್ಟ ಆಗೋದು, ಇಲ್ಲ ಬೆನ್ನು ಬರೋದು, ಈ ಥರ ಕಾಣಿಸ್ತದೆ. ಇವರಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಈ ESRC ERP ಅನ್ನೋದು ಜಾಸ್ತಿ ಬರುವಂಥದ್ದು. ಪೇನ್ ಕಿಲ್ಲರ್ಸ್ ತೊಗೊಂಡಾಗ ಅವತ್ತಿನ ನೋವು ಕಮ್ಮಿ ಆಗುವಂಥದ್ದು ಆಗೋದು. ಇಂಥ ಗ್ರೂಪ್ನ ಪೋಸ್ಟ್ ವೈರಲ್ ಆರ್ಥರೈಟಿಸ್ ಅಂತ ಕರಿಬೋದು. ಈ ಜಾಯಿಂಟ್ ಪೇನ್ ಇರುವಂಥ ಪೇಷಂಟ್ಸ್ ಡಾಕ್ಟರ್ನ ರುಮಟಾಲಜಿಸ್ಟ್ನ ತೋರಿಸಿದಾಗ ಅವರು ಬೇರೆ ಆರ್ಥರೈಟಿಸ್, ಬೇರೆ ಸಂಧಿವಾಯು ಆಗಿರ್ಬೋದು, ಇಲ್ಲ ಕನೆಕ್ಟಿವ್ ಟಿಶ್ಯೂ ಡಿಸೀಸ್ ಆಗಿರ್ಬೋದು, ಇದು ಯಾವುದು ಇಲ್ಲ ಅಂತ ಗುರುತಿಸಿ ಟ್ರೀಟ್ಮೆಂಟ್ ತೊಗೊಂಡಾಗ ಆಲ್ಮೋಸ್ಟ್ 90% ಆಫ್ ದ ಪೀಪಲ್ 2 ವಾರದಿಂದ 2 ತಿಂಗಳಲ್ಲಿ ಹುಷಾರಾಗ್ತಾರೆ. ಕೆಲವರಲ್ಲಿ ಮಾತ್ರ 3 ರಿಂದ 6 ತಿಂಗಳ ತನಕ ಟ್ರೀಟ್ಮೆಂಟ್ ತೊಗೋಬೇಕಾಗ್ಬೋದು. ಸೊ ಬೇಗ ಗುರುತಿಸಿ ಬೇಗ ಟ್ರೀಟ್ಮೆಂಟ್ ತೊಗೊಂಡಾಗ ಆಲ್ಮೋಸ್ಟ್ ಜಾಯಿಂಟ್ ಪೇನ್ ಕೂಡ ಆರಾಮ್ ಸೆಟ್ಲ್ ಆಗ್ತದೆ, ಮತ್ತು ಮುಂದೆ ಕೂಡ ಜಾಸ್ತಿ ತೊಂದರೆ ಆಗ್ದಿರೋದು ಕೂಡ ಅವಾಯ್ಡ್ ಮಾಡ್ಬೋದು.